ಎಲ್ಲರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 2025ರಲ್ಲಿ SSC GD ಪರೀಕ್ಷೆ ಫೆಬ್ರವರಿ 4ನೇ ತಾರೀಕಿಂದ ಏನು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಓಲ್ಡ್ ಕ್ವಶನ್ ಪೇಪರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಏನು ಫೆಬ್ರವರಿ 2024ರಲ್ಲಿ ನಡೆದಿಕ್ಕಂತಹ ಒಂದು ಎಕ್ಸಾಮ್ ಇದೆ SSC GD ಪರೀಕ್ಷೆ, ಅದರಲ್ಲಿ ಕೆಲವೊಂದು GK ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಕ್ವಶನ್ಸನ್ನು ನಾವು ನೋಡೋದಾದರೆ, ನೋಡಿ ಸ್ನೇಹಿತರೆ, 2022ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಆತಿಥ್ಯ ವಹಿಸಿದ ನಗರ ಯಾವುದು? ಸೊ ಇದರಲ್ಲಿ ಕೆಲವೊಂದು ಆಪ್ಷನ್ಸ್ಗಳಿವೆ. ಗೋಲ್ಡ್ ಕೋಸ್ಟ್, ಮತ್ತು ಡರ್ಬನ್, ಬರ್ಮಿಂಗ್ಹ್ಯಾಮ್, ಹೊಸದಿಲ್ಲಿ. ಇದರಲ್ಲಿ ಸರಿಯಾದಂತಹ ಉತ್ತರ ಬರ್ಮಿಂಗ್ಹ್ಯಾಮ್. ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ, 1881ರ ಫೆಬ್ರವರಿ 17ರಂದು ಕೈಗೊಳ್ಳಲಾದ 1881ರ ಜನಗಣತಿಯನ್ನು ಡ್ಯಾಶ್ ನಡೆಸಿದ್ದರು. ಸೊ ಇಲ್ಲಿ ನೋಡಿ ಸ್ನೇಹಿತರೆ, H. ಬೇವರ್ಲಿ, ಆಪ್ಷನ್ 2 J. N. ಬೇನ್ಸ್, ಆಪ್ಷನ್ 3 W. C. ಫ್ಲೋಡನ್ ಮತ್ತು ಆಪ್ಷನ್ 4 ಜೇಮ್ಸ್ ಪ್ರಿನ್ಸೆಪ್. ಸೊ ಇದರಲ್ಲಿ ಸರಿಯಾದಂತಹ ಉತ್ತರ W. C. ಫ್ಲೋಡನ್. ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಈ ಕ್ವಶನ್ಸು. ಇದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಯಾಕಂದರೆ ಜನಗಣತಿ ಕ್ವಶನ್ಸ್ ತುಂಬ ಬೀಳ್ತವೆ ಇದರಲ್ಲಿ SSC GD ಪರೀಕ್ಷೆಯಲ್ಲಿ. ಸೊ ನೆಕ್ಸ್ಟ್ ಕ್ವಶನನ್ನು ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು 10ನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿಯಾಗಿದೆ? ಇದರಲ್ಲಿ ಸ್ನೇಹಿತರೆ 2007ರಿಂದ 12, ಆಪ್ಷನ್ ಎ. ಆಪ್ಷನ್ 2 2012ರಿಂದ 17, ಆಪ್ಷನ್ 3 2002ರಿಂದ 17, ಆಪ್ಷನ್ 4 1997ರಿಂದ 2002. ಇದರ ಸರಿಯಾದ ಉತ್ತರ 2002ರಿಂದ 2007. ಇದು 10ನೇ ಪಂಚವಾರ್ಷಿಕ ಕಾಲಾವಧಿಯಾಗಿದೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ, ರಿಜಿಸ್ಟರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿಯು ಭಾರತ ಸರ್ಕಾರದ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ? ಸೊ ಇದರ ಸರಿಯಾದಂತಹ ಉತ್ತರ ಗೃಹ ವ್ಯವಹಾರಗಳ ಸಚಿವಾಲಯ. ಸೊ ಆಪ್ಷನ್ಸ್ ಅನ್ನು ನೋಡಿ ಸ್ನೇಹಿತರೆ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಂದರೆ ಇಂಡಸ್ಟ್ರಿಯಲೈಸೇಷನ್ ಒಂದು ಮಿನಿಸ್ಟ್ರಿ ಆಗಿದೆ. ಸೊ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ, ಇದು ಎಂಪ್ಲಾಯ್ಮೆಂಟ್ ಅಂಡ್ ಮಿನಿಸ್ಟ್ರಿ ಆಗಿದೆ. ಗೃಹ ವ್ಯವಹಾರಗಳ ಅಂದರೆ ಹೋಮ್ ಚೀಫ್ ಮಿನಿಸ್ಟರ್ ಅಂದರೆ ಸಚಿವಾಲಯ ಮಿನಿಸ್ಟರಿ, ಇದನ್ನು ರಿಜಿಸ್ಟರ್ ಜನರಲ್ ಜನಗಣತಿ ಆಯುಕ್ತರ ಕಚೇರಿ ಒಂದು ಆಗಿದೆ. ಸೊ ಇದರ ಸರಿಯಾದ ಉತ್ತರ ಗೃಹ ವ್ಯವಹಾರಗಳ ಸಚಿವಾಲಯ. ಇದು ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ಜನಗಣತಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದರೆ, ಪ್ರಶ್ನೆ ಸಂಖ್ಯೆ 5. ಒಂದು ವರ್ಷದಲ್ಲಿ ವ್ಯಾಪಾರ ಸಂಸ್ಥೆಯ ಡ್ಯಾಶ್ ಆ ವರ್ಷದ ವ್ಯಾಪಾರ ಸಂಸ್ಥೆಯ ಉತ್ಪಾದನೆ ಮೈನಸ್ ಆ ವರ್ಷದಲ್ಲಿ ವ್ಯಾಪಾರ ಸಂಸ್ಥೆಯ ಮಾರಾಟ. ಇದರಲ್ಲಿ ಸ್ನೇಹಿತರೆ ಆಪ್ಷನ್ಸ್ ನೋಡಿ, ಮುಕ್ತಾಯದ ದಾಸ್ತಾನು, ದಾಸ್ತಾನುಗಳ ಬದಲಾವಣೆ, ಪ್ರಾರಂಭದ ದಾಸ್ತಾನು, ದಾಸ್ತಾನು ಮತ್ತು ಕಾರ್ಯವಾಹಿ ಬಂಡವಾಳಗಳ ಸುಧಾರಣೆ. ಇದರ ಸರಿಯಾದ ಉತ್ತರ ದಾಸ್ತಾನುಗಳ ಬದಲಾವಣೆ. ಇದು ವೆರಿ ಇಂಪಾರ್ಟೆಂಟು. ಇದನ್ನು ಸ್ನೇಹಿತರೆ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಈಗ 2025ರಲ್ಲಿ SSC GD ಪರೀಕ್ಷೆಯಲ್ಲಿ ಇಂಥದ್ದೇ ಪ್ರಶ್ನೆಗಳನ್ನು ಕೇಳೋದು ತುಂಬ ಜಾಸ್ತಿ. ನೆಕ್ಸ್ಟ್ ಅನ್ನೋ ಪ್ರಶ್ನೆ ನೋಡಿದರೆ, ಪ್ರಶ್ನೆ ಸಂಖ್ಯೆ 6. ಲಾಲ್ಪುರ್ ಗ್ರಾಮದಲ್ಲಿ ರಾಷ್ಟ್ರೀಯ ಸಿಕೆಲ್ ಸೇಲ್ ಅನಿಮಿಯಾ ನಿರ್ಮೂಲನೆ ಮಿಷನ್ 2047ಕ್ಕೆ ಪ್ರಧಾನಿ ನರೇಂದ್ರ ಮೋದಿರವರು ಚಾಲನೆ ನೀಡಲಿದ್ದಾರೆ. ಲಾಲ್ಪುರ್ ಗ್ರಾಮ ಎಲ್ಲಿದೆ ಸ್ನೇಹಿತರೆ? ಇದು ಸಿಂಪಲ್ ಆಗಿ ಕ್ವಶನ್ ನೋಡೋದಾದರೆ, ಲಾಲ್ಪುರ್ ಗ್ರಾಮ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ 4 ಮಧ್ಯಪ್ರದೇಶ. ಸೊ ಇದರ ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ ಲಾಲ್ಪುರ್ ಎಂಬ ಗ್ರಾಮ ಇದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ. ಪ್ರಶ್ನೆ ಸಂಖ್ಯೆ 7. ಭಾರತದಲ್ಲಿ ಹಸಿರು ಕ್ರಾಂತಿಯ ಮುಖ್ಯವಾಗಿ ಅವರು ಮುನ್ನಡೆಸಿದರು. ಇದು ಸ್ನೇಹಿತರೆ, ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಇದು ಒಂದು ಬೇಸಿಕ್ ಕ್ವಶನ್ಸು ಮತ್ತು ಇದು ಜನರಲ್ ಕ್ವಶನ್ಸು.
ಸೊ ವಿಶ್ವದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಯಾರಂತ ಕೇಳಿದರೆ ನಾರ್ಮನ್ ಬೋರ್ಲಾಗ್ ಎನ್ನುವಂಥವರು ಹಸಿರು ಕ್ರಾಂತಿಯ ಪಿತಾಮಹರಾಗಿದ್ದಾರೆ. ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್ ರವರು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ. ಪ್ರಶ್ನೆ ಸಂಖ್ಯೆ 8. 2023 ಅಕ್ಟೋಬರ್ ತಿಂಗಳಿನಲ್ಲಿ ಭಾರತದ ಕೇಂದ್ರ ವಿಚಕ್ಷಣಾ ಆಯುಕ್ತರು ಯಾರು? ಇದು ಸ್ನೇಹಿತರೆ ಒಂದು ಕರೆಂಟ್ ಅಫೇರ್ಸ್ ಆಗಿದೆ. ಇದು ಸ್ನೇಹಿತರೆ ಕರೆಂಟ್ ಅಫೇರ್ಸ್ ಆಗಿದೆ. ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಆಗಿದೆ. ಸೊ ಇದರೆಲ್ಲ ಸರಿಯಾದ ಉತ್ತರ ಯಾವುದಂತ ಹೇಳಿದರೆ 2023 ಅಕ್ಟೋಬರ್ ತಿಂಗಳಿನಂತೆ ಭಾರತದ ಕೇಂದ್ರ ವೀಕ್ಷಣಾಲಯ ಇವರು ಪ್ರವೀಣ್ ಕುಮಾರ್ ಶ್ರೀವಾಸ್ತವ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಪಂಡಿತ್ ರವಿಶಂಕರ್, ಶಹೀದ್ ಪರ್ವೇಜ್ ಖಾನ್ ಮತ್ತು ಬುಧಾತಿಥ್ಯ ಮುಖರ್ಜಿ, ಅನುಷ್ಕಾ ಶಂಕರ್ ಮುಂತಾದವರು ಈ ವಾದನಕ್ಕೆ ಸಂಬಂಧಿಸಿದ್ದಾರೆ. ಪ್ರಶ್ನೆ ಆಪ್ಷನ್ ಎ ಸಿತಾರ್, ಆಪ್ಷನ್ ಬಿ ಗಿಟಾರ್, ಆಪ್ಷನ್ ಸಿ ಕೊಳಲು, ಆಪ್ಷನ್ ಡಿ ಸರೋದ್. ಇದರ ಸರಿಯಾದ ಉತ್ತರ ಸರೋದ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 10. ಪ್ರಸಿದ್ಧ ಕೂಚಿಪುಡಿ ನೃತ್ಯಗಾರರಾದ ಡಾಕ್ಟರ್ ರಾಜಾ ರೆಡ್ಡಿ ಇವರು ಈ ಕೆಳಗಿನವುಗಳಲ್ಲಿ ಕಲಿಯುಗದ ಸತ್ಯಭಾಮೆ ಎಂದು ಹೇಳಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಶೋಭಾ ನಾಯ್ಡು ಆಗಿದೆ. ಸೊ ಇಲ್ಲಿ ಕ್ವಶನ್ಸ್ ನೋಡಿ, ಆಪ್ಷನ್ಸ್ ಅನ್ನ ಗೀತಾ ಮುತಾಲಿಕ್ ಅಂತ ಕೊಟ್ಟಿದ್ದಾರೆ, ಕನಕ ರೇಲೆ ಅಂತ ಕೊಟ್ಟಿದ್ದಾರೆ, ಮತ್ತೆ ಮಾಯಾ ಕೆ ರಾವ್ ಅಂತ ಕೊಟ್ಟಿದ್ದಾರೆ. ಇದು ಆಪ್ಷನ್ಸ್ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಆದರೆ ಇದರ ಸರಿಯಾದ ಉತ್ತರ ಶೋಭಾ ನಾಯ್ಡು. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಭಾರತ ಎಂಬ ಹೆಸರಿನಿಂದಲೂ ವಾಕ್ಯವಾಗಿರುವಂತಹ ಇಂಡಿಯಾವು ಡ್ಯಾಶ್ ಆಗಿದೆ. ಇದು ಸ್ನೇಹಿತರೆ ಇದು ಕಾನ್ಸ್ಟಿಟ್ಯೂಷನ್ಸ್ ಕ್ವಶನ್ಸ್ ಆಗಿದೆ. ರಾಜ್ಯಗಳ ಒಕ್ಕೂಟ. ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ. ಎಲ್ಲ ಸ್ನೇಹಿತರೆ ವಿಶ್ವ ಒಕ್ಕೂಟ ಅಂತ ಕೊಟ್ಟಿದ್ದಾರೆ, ಸಂಯುಕ್ತ ಒಕ್ಕೂಟ ಅಂತ ಕೊಟ್ಟಿದ್ದಾರೆ, ಆದರೆ ಇದರ ಸರಿಯಾದ ಉತ್ತರ ಭಾರತವು ರಾಜ್ಯಗಳ ಒಕ್ಕೂಟ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಭಾರತದ ಯಾವ ತಂಡವು ಸುಲ್ತಾನ್ ಆಫ್ ಜೋಹರ್ ಕಪ್ 2023 ಗೆದ್ದಿದೆ? ಇದರಲ್ಲಿ ಸ್ನೇಹಿತರೆ ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಪಾಕಿಸ್ತಾನ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಜರ್ಮನಿ. ಇದರ ಸರಿಯಾದ ಉತ್ತರ ಜರ್ಮನಿಯ ಜೋಹರ್ ಕಪ್ 2023 ಗೆದ್ದಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಈ ಪ್ರಸಿದ್ಧ ಕಥಕ್ ನೃತ್ಯಗಾರರು ತಮ್ಮ ನೃತ್ಯ ಪ್ರಕಾರ ನಾವೀನ್ಯಕ್ಕೆ ಮತ್ತು ಆಧುನಿಕ ವಿಧಾನಗಳನ್ನು ಅಳವಡಿಸುವ ಮೂಲಕ ಕಥಕ್ನ ಚಕ್ರವರ್ತಿ ಎಂದು ಹೇಳಿದ್ದಾರೆ. ಕಥಕ್ನ ಚಕ್ರವರ್ತಿ ಸ್ನೇಹಿತರೆ ಇಲ್ಲಿ ನೋಡಿ, ಆಪ್ಷನ್ ಎ ಬಾಲ ಸರಸ್ವತಿ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಬಿರ್ಜು ಮಹಾರಾಜ್, ಆಪ್ಷನ್ ಸಿ ಕೆಳು ಚರಣ್ ಮಹಾಪಾತ್ರ, ಆಪ್ಷನ್ 4 ಉದಯ್ ಶಂಕರ್. ಇದರ ಸರಿಯಾದ ಉತ್ತರ ಬಿರ್ಜು ಮಹಾರಾಜ್ ಆಗಿದೆ. ಪ್ರಶ್ನೆ ಸಂಖ್ಯೆ 14. ಭಾರತದ ಯಾವ ರಾಜ್ಯವು ಅಂತಾರಾಷ್ಟ್ರೀಯ ಲೂಸೋಫೋನ್ ಉತ್ಸವ ಆತಿಥ್ಯ ವಹಿಸಿತ್ತು? ಇದರ ಆಪ್ಷನ್ ನೋಡೋದಾದರೆ ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಮಹಾರಾಷ್ಟ್ರ. ಇದರ ಸರಿಯಾದ ಉತ್ತರ ಗೋವಾ ಲೂಲುಪೋಸ್ ಉತ್ಸವವನ್ನು ಆಚರಿಸುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಒಂದು ಹ್ಯಾಂಡ್ಬಾಲ್ ತಂಡದಲ್ಲಿ ಎಷ್ಟು ಆಟಗಾರರಿರುತ್ತಾರೆ? ಒಂದು ಹ್ಯಾಂಡ್ಬಾಲ್ ಆಟಗಾರರು ಸ್ನೇಹಿತರ ಪ್ರಶ್ನೆ ಇದು ಆಪ್ಷನ್ಸ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ 7. ಒಂದು ಹ್ಯಾಂಡ್ಬಾಲ್ನಲ್ಲಿ 7 ಜನ ಆಟಗಾರರಿರುತ್ತಾರೆ. ಇದು ಸ್ನೇಹಿತರ ಕ್ರೀಡೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಭಾರತದ ಸಂವಿಧಾನವು ತನ್ನೆಲ್ಲ ಸಾರ್ವತ್ರಿಕ ವಯಸ್ಕರ ಮತದಾನದ ಅಧಿಕಾರವನ್ನು ಖಾತರಿಪಡಿಸುತ್ತದೆ. ತೆರಿಗೆ ಪಾವತಿದಾರರಿಗೆ, ನಾಗರಿಕರು ಮತ್ತು ನಾಗರಿಕೇತರರಿಗೆ ಮತ್ತು ಶಿಕ್ಷಿತ ಜನರಿಗೆ ನಾಗರಿಕರಿಗೆ. ಇದು ಸ್ನೇಹಿತರೆ ಭಾರತದ ಸಂವಿಧಾನವು ತನ್ನೆಲ್ಲ ಸಾರ್ವತ್ರಿಕ ನಾಗರಿಕರಿಗೆ, ಭಾರತದ ಎಲ್ಲ ನಾಗರಿಕರಿಗೆ ಮತದಾನದ ಅಧಿಕಾರವನ್ನು ಖಾತರಿಪಡಿಸುತ್ತದೆ. ಡ್ಯಾಶ್ ಸಂಹಿತೆಯು ಭಾರತೀಯ ದಂಡ ಸಂಹಿತೆ 1860 ರದ್ದುಗೊಳಿಸಲಾಯಿತು. ಭಾರತೀಯ ನ್ಯಾಯಿಕ ಕಾಯ್ದೆ, ಕ್ರಿಮಿನಲ್ ಸಂಹಿತೆ ರದ್ದತಿ ಮಸೂದೆ, ಭಾರತೀಯ ನ್ಯಾಯಿಕ ಸಂಹಿತೆ ಮಸೂದೆ, ಕಾನೂನು ಸುಧಾರಣಾ ಮಸೂದೆ.
ಇದರ ಸ್ನೇಹಿತರ ಸರಿಯಾದ ಉತ್ತರ ಭಾರತೀಯ ನ್ಯಾಯ ಸಂಹಿತೆ ಮಸೂದೆಯು ರದ್ದುಗೊಳಿಸಲಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದ ಮೊದಲ ಬಾಲಕಿಯರ ಶಾಲೆಯನ್ನು ಸ್ಥಾಪಿಸಿದವರು ಯಾರು? ಇದರ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸರೋಜಿನಿ ನಾಯ್ಡು ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಸಾವಿತ್ರಿಬಾಯಿ ಫುಲೆ, ಆಪ್ಷನ್ 3 ಉಷಾ ಮೆಹ್ತಾ, ಆಪ್ಷನ್ 4 ವಿಜಯ ಲಕ್ಷ್ಮಿ ಪಂಡಿತ್. ಇದರ ಸರಿಯಾದ ಉತ್ತರ ಸಾವಿತ್ರಿಬಾಯಿ ಫುಲೆ. ಸಾವಿತ್ರಿಬಾಯಿ ಫುಲೆರವರು ಮೊದಲ ಬಾರಿಗೆ ಬಾಲಕಿಯರ ಶಾಲೆಯನ್ನು ಪುನಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಮಹಾರಾಷ್ಟ್ರದಲ್ಲಿ. ಇದು ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಧಾತುವು ಆವರ್ತಕ ಕೋಷ್ಟಕದ ಪಿ ಬ್ಲಾಕ್ ಅನ್ನು ಭಾಗವಾಗಿದೆ? ಇದರ ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ನೋಡಿ ಕ್ವಶನ್. ಆಪ್ಷನ್ ಎ ರೋಡಿಯಂ, ಆಪ್ಷನ್ ಬಿ ಆಮ್ಲಜನಕ, ಆಪ್ಷನ್ ಸಿ ಬೆಳ್ಳಿ, ಆಪ್ಷನ್ 4 ಜಲಜನಕ. ಇದರ ಸರಿಯಾದ ಉತ್ತರ ಆಮ್ಲಜನಕ ಒಂದು ಸರಿಯಾದ ಉತ್ತರವಾಗಿದೆ. ಸೊ ಲಾಸ್ಟ್ ಪ್ರಶ್ನೆ GK ಇದರಲ್ಲಿ ನೋಡೋದಾದರೆ, ಪ್ರಾಚೀನ ಕಾಲದ ಭಾರತದಲ್ಲಿ ಈ ಕೆಳಗಿನ ಯಾರನ್ನು ಸೂಚಿಸುವ ಸಂಧಿ ವಿಗ್ರಹಿಕ ಎಂಬ ಪದವನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಅತ್ಯಂತ ಹೆಚ್ಚಿನ ಶಿಕ್ಷೆ, ಆಪ್ಷನ್ ಬಿ ಮುಖ್ಯ ನ್ಯಾಯಾಂಗ ಅಧಿಕಾರಿ, ಆಪ್ಷನ್ 3 ಮುಖ್ಯ ಕುಶಲಕರ್ಮಿ, ಆಪ್ಷನ್ 4 ಯುದ್ಧ ಮತ್ತು ಶಾಂತಿಯ ಮಂತ್ರಿ. ಇದರ ಸರಿಯಾದ ಉತ್ತರ ಯುದ್ಧ ಮತ್ತು ಶಾಂತಿಯ ಮಂತ್ರಿ. ಇದರಲ್ಲಿ ಸ್ನೇಹಿತರೆ ಹಿಸ್ಟ್ರಿ ಒಂದೇ ಕ್ವಶನ್ಸನ್ನು ಕೇಳಿದ್ದಾರೆ, ಹಾಗಾಗಿ ನೀವು ಹಿಸ್ಟ್ರಿಗಳಿಗೆ ಹೆಚ್ಚು ಒತ್ತನ್ನು ಕೊಡುವ ಒಂದು ಅವಶ್ಯಕತೆ ಇಲ್ಲ. ಬೇರೆ ಟೈಪ್ ಕ್ವಶನ್ಸನ್ನು ನೀವು ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಪರೀಕ್ಷೆ ಹತ್ತಿರ ಬರ್ತಾ ಇದೆ, ಎಲ್ಲರೂ ತುಂಬ ಚೆನ್ನಾಗಿ ಓದಿ. ಹಾಗೆಯೇ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ, ತುಂಬ ಜನರಿಗೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.